ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ನಾವು ಹೊಸ ರೂಲ್ಸ್ ಗಳ ಬಗ್ಗೆ ಕಲಿತಾ ಇದ್ದೀವಿ. ಆ ರೂಲ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುವಂತಹ ಬೆನಿಫಿಟ್ ಗಳನ್ನ ನೋಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಇದನ್ನ ತುಂಬಾ ಇಷ್ಟಪಡ್ತಾ ಇದ್ದೀರಿ, ಲೈಕ್ ಮಾಡ್ತಿದ್ದೀರಿ ಅಂತ ನಂಗೆ ಗೊತ್ತಿದೆ. ಸೊ ಆ ಒಂದು ಖುಷಿಯಲ್ಲಿ ನಾನು ಖುಷಿಯಲ್ಲಿ ನಿಮ್ಗೆ ಇನ್ನೊಂದು ಹೊಸ ರೂಲ್ ಅನ್ನು ತರ್ತಾ ಇದ್ದೀನಿ. ಆ ರೂಲ್ ತುಂಬಾ 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 ನಿಮಗೆ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಯಾವ ರೂಲು? ರೂಲ್ ನಂಬರ್ 8. ರೂಲ್ ರೂಲ್ 8 ಆಯ್ತಾ. ರೂಲ್ 8 ಅಂತ ಹೇಳಿದ್ರೆ ನಾವು 8 ಅಂತ ನಿಮ್ಗೆ ಏನ್ ನೆನಪಾಗುತ್ತೆ? 8 ಅಂತ ಹೇಳಿದ ತಕ್ಷಣ ಅಷ್ಟಲಕ್ಷ್ಮಿಯ ನೆನಪಾಗುತ್ತೆ, ಕರೆಕ್ಟ್ ಅಲ್ವಾ? ಈ ರೂಲ್ ಅಲ್ಲೂ ಇರೋದು ಅದೇನೆ. ಈ 8ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಅಮೌಂಟ್ ನಿಮ್ಮ ಪ್ರಾಫಿಟ್ ಏನಿದೆ ಅದನ್ನ ಪ್ರತಿ ವಾರ ನೀವು ವಿಡ್ರಾ ಮಾಡಬೇಕು. ವೀಕ್ಲಿ ವಿಡ್ರಾ ಮಾಡಲೇಬೇಕು ಸರ್. ಅದು ಪ್ರಾಫಿಟ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಅಕೌಂಟ್ ಅಲ್ಲೇ ಇಡಬಾರದು. ನಿಮ್ಮ ಪ್ರಾಫಿಟ್ ಅನ್ನ ವಾರ ನೀವು ಅದನ್ನ ವಿಡ್ರಾ ಮಾಡೋ ಅಭ್ಯಾಸವನ್ನ ಇಟ್ಕೊಳ್ಳೇಬೇಕು. ಇದು ಇಟ್ಕೊಳ್ಳೋ ಅಭ್ಯಾಸದಿಂದಾಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಕ್ಷ್ಮಿ ಅನ್ನೋದು ಒಂದು ಫ್ಲೋ, ಇಟ್ಸ್ ಎನ್ ಎನರ್ಜಿ. ಲಕ್ಷ್ಮಿ ಅನ್ನೋದನ್ನ ಎನರ್ಜಿ ಅಂತ ಕರೀತಾರೆ. ಆ ಎನರ್ಜಿ ನಿಂತಲ್ಲೇ ನಿಂತ್ರೆ ಅದು ವರ್ಕ್ ಆಗಲ್ಲ, ಅವಳು ಫ್ಲೋಗೆ ಇರುವಂತವಳು. ಅದಕ್ಕೆ ಹೇಳಿದ್ದು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ. ಅದೇ ಕೊಟ್ಟಿದ್ರೆ ಅದು ನಮ್ಗೆ ಉಪಕಾರವಾಗಿ ಮತ್ತೆ ಬರುತ್ತೆ. ಅದೇ ಕೂಡಿಟ್ರೆ ಅದು ಯಾರೋ ಹೊತ್ಕೊಂಡು ಹೋಗ್ತಾರೆ, ಅದನ್ನ ಕೂತ್ಕೊಳ್ಳೋಕ್ ಬಿಡಲ್ಲ, ಅದನ್ನ ಎತ್ಕೊಂಡು ಹೋಗೇ ಹೋಗ್ತಾರೆ ಅಲ್ವಾ? ಅದಕ್ಕೋಸ್ಕರ ಹೇಳೋದು ಪ್ರಾಫಿಟ್ ಅನ್ನ ವಿಡ್ರಾ ಮಾಡ್ಬೇಕು. ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನಂತ ಹೇಳಿದ್ರೆ, ಆ ಪ್ರಾಫಿಟ್ ಅನ್ನ ಅದ್ರಲ್ಲೇ ಇರುತ್ತಾ, ಅಕೌಂಟ್ ಅಲ್ಲೇ ಆಡ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 25,000 ರೂಪಾಯಿ ಕ್ಯಾಪಿಟಲ್ ಇತ್ತು, ಒಂದು ವಾರ ಟ್ರೇಡ್ ಮಾಡಿದ್ರಿ, ಒಂದು ವಾರದಲ್ಲಿ ನಿಮ್ಗೊಂದು 5,000 ರೂಪಾಯಿ ಆಡ್ ಆಯ್ತು. 5,000 ರೂಪಾಯಿ ಆಡ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ 30,000 ರೂಪಾಯಿ ತೋರಿಸ್ತಿದೆ. ನೀವು ವಿಡ್ರಾನೇ ಮಾಡಲ್ಲ. ನೀವೇನ್ ಮಾಡ್ತೀರಿ? ನೆಕ್ಸ್ಟ್ ಈ 30,000 ರೂಪಾಯಿ ಇರುತ್ತೆ, ಒಂದೇ ಲಾಟ್ ಮಾಡ್ತಿದ್ರೆ ಓಕೆ, ಏನೋ ಟೆಂಪ್ಟೇಷನ್ ಆಯ್ತು, ಎಲ್ಲೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಕ್ಯಾಪಿಟಲ್ ಇತ್ತಲ್ಲ, ಯೂಸ್ ಮಾಡಿಬಿಡ್ತೀವಿ. ಮತ್ತೆ ಇನ್ನೊಂದು, ಅಲ್ಲಿ 5,000 ರೂಪಾಯಿ ಪ್ರಾಫಿಟ್ ತೋರಿಸ್ತಿದೆಯಲ್ಲ, ಸೊ ಹಾಗಾಗಿ ಅದು ಹೋದ್ರೆ ಪರವಾಗಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಪರವಾಗಿಲ್ಲ, ಲಾಭ ಇದೆ ಅಲ್ಲ ಅಂದ್ರೆ ನಾವು ಲೆಕ್ಕ ಇಟ್ಕೊಳ್ದವಾಗ ಏನನ್ನ, ಕ್ಯಾಪಿಟಲ್ ಅನ್ನ ಮಾತ್ರ ಲೆಕ್ಕ ಇಟ್ಕೊಳ್ತೀವಿ. ಈ 5,000 ರೂಪಾಯಿ ಪ್ರಾಫಿಟ್ ಮಾಡಿದನ್ನ ನಾವು ಮರ್ತು ಬಿಡ್ತೀವಿ. ಅವಾಗ ನಾವ್ ಏನ್ ಮಾಡಿದ್ವಿ? ಲಕ್ಷ್ಮಿಗೆ ನಾವು ಅದನ್ನ ಅಲಕ್ಷ್ಯ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಈ ಅಲಕ್ಷ್ಯ ಮಾಡೋದ್ರಿಂದ ಏನಾಗುತ್ತೆ? ಲಕ್ಷ್ಮಿ ಉಳಿಯುವುದಿಲ್ಲ. ನಾವು ಯಾವುದೇ ಕಾರಣಕ್ಕೂ ದುಡ್ಡನ್ನ ಅಲಕ್ಷ್ಯ ಮಾಡಬಾರದು. ಅದೇ ಪ್ರಕಾರವಾಗಿ ನೀವೇನ್ ಮಾಡ್ಬೇಕು? ನಿಮ್ಮ ಕ್ಯಾಪಿಟಲ್ 25,000 ರೂಪಾಯಿ ಇದ್ದು 5,000 ರೂಪಾಯಿ ಬರ್ತಿದ್ದಂಗೆ 5,000 ರೂಪಾಯಿನ ವಿಡ್ರಾ ಮಾಡಿ, ಕ್ಯಾಪಿಟಲ್ ಅನ್ನ 25,000ದಲ್ಲೇ ಇಟ್ಕೊಳ್ಳಿ. ಸರಿ, ವಿಡ್ರಾ ಮಾಡಿದನ್ನೆಲ್ಲ ಹಾಕೊಬೇಕು. ಈಗ ನಿಮ್ಮ ಬ್ರೋಕರ್ ಆ್ಯಪ್ ಅಲ್ಲಿ ಒಂದು ಬ್ಯಾಂಕ್ ಅಕೌಂಟ್ಗೆ ನೀವು ಲಿಂಕ್ ಮಾಡಿರ್ತೀರಿ, ಕರೆಕ್ಟ್ ಅಲ್ವಾ? ಬ್ರೋಕರ್ ಆ್ಯಪ್ಗೆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿರ್ತೀರಿ. ಆ ಅಕೌಂಟ್ ಅಲ್ಲಿ ಈ 5,000 ರೂಪಾಯಿ ಹೋಗಿರುತ್ತೆ. ನೀವು ವಿಡ್ರಾ ಕೊಡ್ತಿದ್ದಂಗೆನೆ ಈ 5,000 ರೂಪಾಯಿ ಈ ಬ್ಯಾಂಕ್ ಅಕೌಂಟ್ಗೆ ಹೋಗಿರುತ್ತೆ. ಅಲ್ಲಿಂದನು ಇಮಿಡಿಯೇಟ್ ಆಗಿ ನೀವು ನಿಮ್ಮ ಬೇರೆ ಅಕೌಂಟಿಗೆ, ಅಂದ್ರೆ ಟ್ರೇಡಿಂಗಿಗೆ ಲಿಂಕ್ ಇಲ್ಲದೆ ಇರುವಂತಹ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇಲ್ಲಿರಬಾರ್ದು. ಯಾಕೆ ಇಲ್ಲಿರಬಾರ್ದು? ಎಲ್ಲ ಈಗ ಫಿಂಗರ್ ಟಿಪ್ ಸರ್, ಫಿಂಗರ್ ಟಿಪ್. ಸ್ವಲ್ಪ ಕ್ಯಾಪಿಟಲ್ ಕಮ್ಮಿ ಆಯ್ತಂದ್ರೆ ಸಾಕು, ಆಡ್ ಫಂಡ್ಸ್ ಅಂತ ಒತ್ತಿದ್ರೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅಲ್ಲಿ ಹೋಗಿ ಚಟಕ್ ಅಂತ 5,000 ರೂಪಾಯಿ ಈ ಕಡೆ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಈ ಅಕೌಂಟ್ ಇಂದ ಈ ಅಕೌಂಟ್ ಅಲ್ಲಿ ಇತ್ತಂತ ಹೇಳಿದ್ರೆ ಅವಾಗ ನಮ್ಗೆ ಏನಾಗುತ್ತೆ? ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿ ಬರ್ಬೇಕು. ಆ ಟೈಮ್ ಸಿಗುತ್ತೆ ನೋಡಿ, ಆ ಗ್ಯಾಪ್ ನಮ್ಮ ಮೈಂಡ್ ಅನ್ನ ಚೇಂಜ್ ಮಾಡಿ ಬಿಡುತ್ತೆ. ಬೇಡ ಬಿಡು, ನಾಳೆ ನೋಡೋಣ ಬಿಡು, ಈಗ ಬೇಡ ಬಿಡು ಅನ್ಸ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ? ಇಮಿಡಿಯೇಟ್ ಟಕ್ ಅಂತ ಒಳಗ್ ಬಂದ್ಬಿಡುತ್ತೆ. ಸೊ ಅದು ಬರೋಂಗಿರಬಾರ್ದು, ಅದಕ್ಕೆ ನಮ್ಮ ಅಕೌಂಟ್ ಅಲ್ಲಿ ಇರಬಾರ್ದು. ಸೊ ವಿಡ್ರಾ ಅನ್ನೋ ಒಂದು, ಕೆಲವ್ರಿಗೆ ಏನಾಗಿದೆ ಅಂದ್ರೆ ಈ ವಿಡ್ರಾ ಬಟನ್ ತುಕ್ಕಿಡ್ದಿದೆ. ಯಾರಿಗೆಲ್ಲ ತುಕ್ಕಿಡ್ದಿದೆಯೋ ಅವ್ರು ಬರೀರಿ ಕಮೆಂಟ್ ಅಲ್ಲಿ, ನನ್ನ ವಿಡ್ರಾ ಬಟನ್ ತುಕ್ಕಿಡ್ದಿದೆ ಅಂತ. ಅಂದ್ರೆ ಇದುವರೆಗೆ ಅವ್ರು ವಿಡ್ರಾನೇ ಮಾಡಿಲ್ಲ, ಅವ್ರ ಖಾಲಿ ತುಂಬಿಸೋದು ಮಾತ್ರ, ಆಡ್ ಫಂಡ್ಸ್ ಮಾತ್ರ. ಆಡ್ ಫಂಡ್ ಬಟನ್ ಏನೋ ಸೌದೋಗಿರುತ್ತೆ, ಆಡ್ ಫಂಡ್ ಬಟನ್ ಸೌದೋಗಿರುತ್ತೆ. ಯಾಕೆಂದ್ರೆ ಅದನ್ನ ಒತ್ತಿ ಸುಮಾರು ಯೂಸ್ ಮಾಡಿರ್ತಾರೆ. ಅದೇ ಫಿಸಿಕಲ್ ಇಲ್ಲ ಅದು, ನಾನು ಸುಮ್ಮನೆ ಹೇಳ್ತಿರೋದು. ಆಡ್ ಫಂಡ್ಸ್ ಅನ್ನ ಹಾಕಿ ದುಡ್ಡು ಹಾಕೋದ್ ಮಾತ್ರ ಗೊತ್ತು, ವಿಡ್ರಾ ಮಾಡೇ ಗೊತ್ತಿಲ್ಲ. ಹಿಂಗ್ ಹೋದ್ರೆ ಅದು ಒನ್ ವೇ ಟ್ರಾಫಿಕ್ ಇದ್ದಂಗೆ ಹೋಗ್ತಾನೆ ಇರುತ್ತೆ, ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ ಸರ್, ಅಲ್ವಾ? ನೀವು ಒನ್ಸ್ ವಿಡ್ರಾ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಅವಾಗ ನಿಮ್ಮ ಬ್ರೈನ್ಗೆ ಒಂದು ಮೆಸೇಜ್ ಹೋಗುತ್ತೆ, ಓಹೋ ಇಲ್ಲಿಂದ ನನಗೆ ದುಡ್ಡು ಇನ್ಕಮ್ ಬರ್ತಾ ಇದೆ ಅಂತ. ಇದು ಇನ್ಕಮ್ ಆಗಿ ಕನ್ವರ್ಟ್ ಆಗಿ ಬರೋದು. ನೀವು ಹಾಕಿದ್ದು 25,000
ಲಾಭ 5,000 ರೂಪಾಯಿಯನ್ನ ನೀವು ವಿಡ್ರಾ ಕೊಟ್ಟಿದ್ರಿ, ಅವಾಗ ನಿಮ್ಗೆ ಅನ್ಸುತ್ತೆ ಓಹೋ 5,000 ರೂಪಾಯಿ ಲಾಭ ಮಾಡಿದೆ ಅಂತ. ಅದು ನಿಮ್ಮ ಬ್ರೈನ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ. ಬ್ರೈನ್ ಅನ್ನ ಸ್ಟ್ರಾಂಗ್ ಮಾಡಿದಾಗ ಏನಾಗುತ್ತೆ, ನೆಕ್ಸ್ಟ್ ತಿರ್ಗಾ ಇನ್ಕಮ್ ಜಾಸ್ತಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನ ಜಾಸ್ತಿ ಅಕೌಂಟ್ ಅಲ್ಲಿ ಇಡಬೇಡಿ, ಅದನ್ನ ವಿಡ್ರಾ ಕೊಡಿ. ವಿಡ್ರಾ ಬಂದಿದ್ದ ಅಕೌಂಟ್ ಅನ್ನು ಬೇರೆ ಅಕೌಂಟ್ಗೆ ಹಾಕಿಡಿ ಅಂತ ಹೇಳ್ತಾ, ಇದು ಚಿಕ್ಕ ರೂಲ್ ಅಲ್ಲ ಸರ್, ಇದು ದೊಡ್ಡ ರೂಲ್. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದೇ ಮುಖ್ಯ. ನಾವೆಲ್ಲ ಇಷ್ಟು ಕಷ್ಟಪಡೋದು ಯಾವ್ದಕ್ಕೋಸ್ಕರ? ಈ ದುಡ್ಡುಗೋಸ್ಕರ. ನಾವು ಕಷ್ಟ ಪಡ್ತಿರೋದು ಈ ದುಡ್ಡುಗೋಸ್ಕರ. ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಹೆಂಗ್ ಮಾಡ್ತಿದ್ದೀರಿ ಅಂದ್ರೆ, ನೀವು ಸಂತೆಯಲ್ಲಿ ನಿಂತು ಬೆಳಗಿಂದ ಸಂಜೆವರೆಗೆ ನಿಂತು ಸಂತೆಯಲ್ಲಿ ವ್ಯಾಪಾರ ಮಾಡಿದಿರಿ. ಬೆಳಗಿಂದ ಸಂಜೆವರೆಗೆ ಸಂತೆಯಲ್ಲಿ ವ್ಯಾಪಾರ ಮಾಡಿದಿರಿ. ದುಡ್ಡಿನ ಚೀಲವನ್ನ ಇಟ್ಟಿದ್ದೀರಿ, ಆದ್ರೆ ಅದಕ್ಕೆ ಜಾಗ್ರತೆ ಮಾಡ್ಲಿಲ್ಲ. ಆ ದುಡ್ಡಿನ ಚೀಲವನ್ನ ಕೊನೆಗೆ ಯಾರೋ ಒಬ್ಬ ಕಿತ್ಕೊಂಡು ಹೋದ. ಈ ರೀತಿ ಆದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಹೇಳಿ? ಆ ಫೀಲಿಂಗ್ ಬರ್ಬೇಕು ನಿಮ್ಗೆ. ನಾ ವಿಡ್ರಾ ಮಾಡ್ಬಿಟ್ಟಿದ್ರೆ ನನ್ನ ದುಡ್ಡು ನನ್ನ ಅಕೌಂಟ್ ಬರ್ತಿತ್ತು, ನಾನು ಯಾಕೆ ವಿಡ್ರಾ ಮಾಡ್ಲಿ, ಅದ್ರಲ್ಲೇ ಯಾಕೆ ಇಟ್ಟೆ ಅಂತ. ಯಾರು ಬಂದು ಹೊತ್ಕೊಂಡು ಹೋದ್ರು ಅಂತ ಗೊತ್ತಾಗಲ್ಲ. ಸ್ಟಾಪ್ ಲಾಸ್ ಹಾಕೊಂಡು ತಕೊಂಡು ಹೋಗ್ಬಿಡ್ತಾರೆ ಸೀದಾ. ಅದಕ್ಕೆ ಆ ಅಭ್ಯಾಸವೇ ಇಟ್ಕೊಬಾರ್ದು. ನೀವು ನಿಮ್ಮ ಅಭ್ಯಾಸವನ್ನ ಬದಲಾಯಿಸ್ಕೊಂಡು ವಿಡ್ರಾ ಮಾಡೋ ಒಂದು ಅಭ್ಯಾಸವನ್ನ ಬೆಳೆಸ್ಕೊಂಡ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ನಿಮಗೆ ಈ ಮನಿ ದಕ್ಕುತ್ತೆ. ಹೇಳ್ತಾರಲ್ಲ, ಮನಿ ದಕ್ಕಬೇಕು ಅಂತ, ಅಂದ್ರೆ ಸಿಗ್ಬೇಕು ನಮ್ಮ ಕೈಯಲ್ಲಿ. ಆ ದಕ್ಕಿದಾಗ ಮನೆಯಿಂದಾಗಿ ನಿಮ್ಮ ಲಾಭ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ರೂಲ್ ಇದೆ, ಆ ಒಂದು ರೂಲ್ ಅನ್ನ ನೀವು ಕಲ್ತು ಬಿಟ್ರಿ ಅಂತ ಆದ್ರೆ ಅಲ್ಲಿಗೆ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ನೀವು ಒಂದು ರೂಲ್ ಬುಕ್ ಮಾಡ್ಕೊಂಡು ಆ ರೂಲ್ ಬುಕ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ನೀವು ಸಕ್ಸಸ್ ಆಗ್ಬೋದು. ಆಲ್ ದ ಬೆಸ್ಟ್.